ರಾಜಧಾನಿ ಬೆಂಗಳೂರಲ್ಲಿ ಗುಂಡಿ ಮುಚ್ಚುವಂತ ಕಾಮಗಾರಿಯ ಹೆಸರಲ್ಲಿ ಕೋಟಿ ಕೋಟಿ ಅಕ್ರಮ ಮಾಡಿರೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಒಂದು ಗುಂಡಿ ಮುಚ್ಚೋದಕ್ಕೆ ಲಕ್ಷ ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ. ತಿಂದು ತೇಗಿದ್ದಾರೆ ಅಂತ ಅನಿಸ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟವರೆಲ್ಲರೂ ಕೂಡ ಅಂಕಿಅಂಶವನ್ನ ನೋಡ್ತಾ ಇದ್ರೆ, ಸರ್ಕಾರವೇ ಕೊಟ್ಟಿರುವಂತ ಡಾಕ್ಯುಮೆಂಟ್ಗಳನ್ನು ಗಮನಿಸ್ತಾ ಇದ್ರೆ, ಗುಂಡಿ ಮುಚ್ಚೋದಕ್ಕೆ ಲಕ್ಷ ಲಕ್ಷ ಖರ್ಚು ಮಾಡಿದ್ದಾರೆ. ಡಾಮರ್ ಹಾಕಿ ಗುಂಡಿ ಮುಚ್ಚಿದ್ರೋ ಅಥವಾ ಬೇರೆ ಏನಾದ್ರೂ ಹಾಕಿ ಗುಂಡಿ ಮುಚ್ಚಿದ್ರೋ ಅಂತ ಅನಿಸುತ್ತೆ ಆ ಡಾಕ್ಯುಮೆಂಟ್ ಅನ್ನ ನೋಡ್ತಾ ಇದ್ರೆ. ಚಿನ್ನ ಅಥವಾ ಬೆಳ್ಳಿಯನ್ನ ಹಾಕಿ ಗುಂಡಿ ಮುಚ್ಚಿದ್ದಾರಾ? ಒಂದು ಗುಂಡಿ ಮುಚ್ಚೋದಕ್ಕೆ 1 ಲಕ್ಷ ರೂಪಾಯಿ ಖರ್ಚು. ಹಾಕಿದ್ದು 4 ಜಲ್ಲಿಕಲ್ಲು, ಒಂದಿಷ್ಟು ಡಾಮರ್. ಇದಕ್ಕೆ ಖರ್ಚಾಗಿರೋದು ಲಕ್ಷ ಲಕ್ಷ. ಲೆಕ್ಕ ತೋರಿಸ್ತಾರೆ ಅಧಿಕಾರಿಗಳು. ಕೋಟಿ ಕೋಟಿ ಖರ್ಚಾಗಿದೆ, ಇಷ್ಟು ಗುಂಡಿ ಇತ್ತು, ಅದನ್ನು ಮುಚ್ಚಿದ್ದೀವಿ, ಅದಕ್ಕೆ ಖರ್ಚಾಗಿರೋದು ಇಷ್ಟು ಕೋಟಿ ಅಂತ. ಇವರು ಗುಂಡಿ ಮುಚ್ಚೋದು ಹೆಂಗೆ ಅಂತ ಜನರಿಗೆ ಗೊತ್ತಿದೆ. ಗುಂಡಿ ಮುಚ್ತಾರೆ, 2 ದಿನ ನಂತರ ಮತ್ತೆ ಅದೇ ಗುಂಡಿ ಕಾಣಿಸುತ್ತೆ, ಮತ್ತೆ ಗುಂಡಿ ಮುಚ್ತಾರೆ, ಮತ್ತೆ ಬಿಲ್ ಮಾಡ್ತಾರೆ. ಬಿಲ್ ಹೆಂಗಾಗಿದೆ, ಯದ್ವಾ ತದ್ವಾ ನುಂಗಿ ನೀರು ಕುಡಿದಿದ್ದಾರೆ ಅನ್ನೋದಕ್ಕೆ ಡಾಕ್ಯುಮೆಂಟ್ಗಳು ಉತ್ತರ ಕೊಡ್ತಾ ಇದ್ದಾವೆ. ನೋಡ್ತಾ ಇದ್ದೀರಿ, ಈ ಸೈಜಿನ ಗುಂಡಿ ಮುಚ್ಚೋದಕ್ಕೆ 1 ಲಕ್ಷ ರೂಪಾಯಿ ಖರ್ಚು. ಹೇಳೋರ್ ಕೇಳೋರಿಲ್ಲ ಅಂತಾದ್ರೆ ಹೆಂಗೆಲ್ಲ ತಿಂದು ತೆಗ್ತಾರೆ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು, ಹೇಗೆಲ್ಲ ತಿಂದು ತೆಗ್ತಾರೆ ಅನ್ನೋದಕ್ಕೆ ಉದಾಹರಣೆ. ಅಕ್ರಮ ಆಗಿದೆ ಅಂತ ನಾನು ಈಗಾಗಲೇ ಹೇಳಿದೆ. ಯಾಕೆ ಈ ಅನುಮಾನ ಮೂಡ್ತಾ ಇದೆ ಅನ್ನೋದಕ್ಕೆ ಡಾಕ್ಯುಮೆಂಟ್ಗಳಿದಾವೆ. ದಾಖಲೆ ಸಮೇತ ಸುವರ್ಣ ನ್ಯೂಸ್ ಈ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಯಾವ ರೀತಿ ಖರ್ಚು ಮಾಡಿದ್ದಾರೆ ಗುಂಡಿ ಮುಚ್ಚೋದಕ್ಕೆ ಅಂತ. ಸರ್ಕಾರಿ ಖಜಾನೆಯ ದುಡ್ಡನ್ನ ದುರ್ಬಳಕೆ ಮಾಡಿಕೊಂಡಿರೋದು ಕಾಣಿಸ್ತಾ ಇದೆ. 6 ತಿಂಗಳಲ್ಲಿ 33.8 ಕೋಟಿ ಅಂದ್ರೆ 33,80,00,000 ಖರ್ಚು ಮಾಡಿದ್ದಾರೆ. ಶಾಸಕ ಅಶ್ವತ್ಥನಾರಾಯಣ ಇದನ್ನು ಪ್ರಶ್ನೆ ಮಾಡಿದ್ರು ವಿಧಾನಸಭೆಯಲ್ಲಿ. ಸರ್ಕಾರವೇ ಉತ್ತರ ಕೊಡ್ತು. ಬೆಂಗಳೂರಿನ ಉಸ್ತುವಾರಿ ಸಚಿವರು ಆಗಿರುವಂತ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಕೊಟ್ಟಿರುವಂತ ಉತ್ತರ. ಎಷ್ಟು ಗುಂಡಿ ಇತ್ತು, ಹೆಂಗೆ ಮುಚ್ಚಿದೀವಿ, ಎಷ್ಟು ಖರ್ಚಾಗಿದೆ ಅಂತ. ಯಾವ ಕ್ಷೇತ್ರದಲ್ಲಿ ಎಷ್ಟು ಗುಂಡಿ ಇತ್ತು, ಅದನ್ನ ಯಾವ ರೀತಿಯೆಲ್ಲ ಮುಚ್ಚಿದೀವಿ ನಾವು, ಅದಕ್ಕೆ ಖರ್ಚಾಗಿರುವಂಥ ದುಡ್ಡೆಷ್ಟು ಅಂತ ಸರ್ಕಾರ ಕೊಟ್ಟಿರುವಂಥ ಡಾಕ್ಯುಮೆಂಟ್ ಇದು. ಒಟ್ಟು ಗುಂಡಿಗಳು 41,150 ಇತ್ತು, ಸರ್ಕಾರ ಲೆಕ್ಕ ಹಾಕಿತ್ತು. ಅದರಲ್ಲಿ ಮುಚ್ಚಿದ್ದು 39,887. ಇನ್ನು ಬಾಕಿ ಉಳಿದಿದ್ದಾವೆಂತ ಗುಂಡಿಗಳು 1,263. ಅದು ಮೋಸ್ಟ್ಲಿ ವಿಶ್ವ ಪಾರಂಪರಿಕ ತಾಣ ಅಂತ ಏನಾದರೂ ಮಾಡ್ತಾರೆ ಅಂತ ಅನಿಸುತ್ತೆ. ಅದಕ್ಕಾಗಿ ಬಾಕಿ ಉಳಿಸ್ಕೊಂಡಿದ್ದಾರೆ 1,293. ತೋರಿಸೋದಕ್ಕೆ ಬೆಂಗಳೂರಲ್ಲಿ ಈ ರೀತಿಯ ಗುಂಡಿಗಳು ಇತ್ತು ಅನ್ನೋ ಪಳೆಯುಳಿಕೆಯ ರೀತಿಯಲ್ಲಿ ಅದನ್ನು ತೋರಿಸ್ತಾರೆ ಅಂತ ಅನ್ಸುತ್ತೆ. ಅದನ್ನು ಪೆಂಡಿಂಗ್ ಇಟ್ಟಿದ್ದಾರೆ. 33 ಕೋಟಿ ಖರ್ಚಾಗಿದೆ 39,000 ಗುಂಡಿ ಮುಚ್ಚೋದಕ್ಕೆ. ಆಶ್ಚರ್ಯ ಅನ್ಸೋದು, ಈ ಗುಂಡಿ ಮುಚ್ಚಿದ ಕಾಮಗಾರಿಗೆ ಮಾಡಿರುವಂತ ಬಿಲ್ ಅನ್ನ ನೋಡಿದರೆ, ಇದು ಓವರ್ ಆಲ್ ನೀವು ನೋಡ್ತಾ ಇರೋದು. ಇನ್ ಪರ್ಟಿಕ್ಯುಲರ್ ಇದೆ ಯಾವ ಕ್ಷೇತ್ರದಲ್ಲಿ ಎಷ್ಟೆಷ್ಟು ಖರ್ಚಾಗಿದೆ ಅಂತ. ಅದನ್ನು ನೋಡ್ತಾ ಇದ್ರೆ ಈ ರೀತಿಯೆಲ್ಲ ಸರ್ಕಾರದ ದುಡ್ಡನ್ನು ತಿನ್ನಬಹುದಾ, ನುಂಗಿ ನೀರು ಕುಡಿಬಹುದಾ ಅಂತ ಅನ್ಸುತ್ತೆ. ಆ ಪರ್ಟಿಕ್ಯುಲರ್ ಡೀಟೇಲ್ ನೋಡಿದ್ರೆ ಅದನ್ನ ನೆಕ್ಸ್ಟ್ ನಾನು ಕೊಡ್ತಾ ಹೋಗ್ತೀನಿ, ಯಾವ ಕ್ಷೇತ್ರದಲ್ಲಿ ಯಾವ ರೀತಿ ಖರ್ಚು ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.